Hi, hello dear students. Welcome to SPC Coaching Center Vijaypura. So today we shall discuss important aspects related to the PUC2 biology for forthcoming 2025. So examination ಗೆ ಹೆಲ್ಪ್ ಆಗಲಿ ಅಂತೇಳಿ ಇವತ್ತ ಸೊ ಯಾವ್ದ್ರ ಸರ್ತ್ ಅಂದ್ರ ಸೊ ದಟ್ ಈಸ್ ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟರ್ ನ ಕನ್ಸಿಡರೇಷನ್ ಮಾಡ್ಕೊಂಡೈತಿ. ಸೊ ಇದ್ರಾಗ ಮೇಜರ್ಲಿ ಏನ್ ಸ್ಟಡಿ ಮಾಡ್ರಪ್ಪ ಅಂತಂದ್ರ ದಟ್ ಈಸ್ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಅಂಡ್ ಮೆಮರರಿ ಗ್ಲ್ಯಾಂಡ್ಸ್ ಇವಿಷ್ಟು ಕಾನ್ಸೆಪ್ಟ್ ನ ಕಂಪಲ್ಸರಿ ಸ್ಟಡಿ ಮಾಡ್ರಿ, ಅಂದ್ರೆ ಸ್ಕೆಚ್ ನ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಟ್ ಫ್ಯೂ ಮೋರ್ ಕ್ವಶನ್ಸ್ ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಇನ್ ದಿಸ್ ಡಿಸ್ಕಷನ್. ಸೊ ಅದು ಆದ ಬಳಿಕ ನೀವು ಕಂಪ್ಲೀಟ್ ಆಗಿ ಓದೋರು ಕಂಪ್ಲೀಟ್ ಆಗಿ ಓದ್ಕೋಬಹುದು, ಮಿನಿಮಮ್ ಅಷ್ಟರೇ ಓದ್ಕೋಬೇಕು ನೋಡ್ರಿ. ಸೊ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಇದು ಪ್ರಿವಿಯಸ್ ಇಯರ್ ಏನ್ ಹೇಗಿತ್ತಲ್ಲ 2023ಗೂ 2024ಗೂ ಇದೆ, 2025 ಮತ್ತೆ 2026ಗೂ ಇದೆ ಪಾಸಿಂಗ್ ಪ್ಯಾಕೇಜ್. ಯಾಕಂದ್ರೆ ಇವು ಬಿಟ್ರೆ ಇದ್ರಾಗ ಯಾವ್ದು ಡಯಾಗ್ರಾಮ್ಸ್ ನ ಬರಂಗಿಲ್ಲ. ಸೊ ಯು ನೀಡ್ ಟು ಸಿ ಹಿಯರ್. ಸೊ ಇಲ್ಲಿ ಡಯಾಗ್ರಾಮ್ಸ್ ನ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ಸ್ಕೆಚ್ ತೆಗೆದ ಅಷ್ಟೇ ಅಲ್ಲ, ನೀಟ್ ಲೇಬಲ್ಡ್ ಡಯಾಗ್ರಾಮ್ ಜೊತೆಗೆ ಸೊ ಪಾರ್ಟ್ಸ್ ನ ತೋರಿಸ್ರಿ, ಪಾರ್ಟ್ಸ್ ನ ಲೇಬಲಿಂಗ್ ಮಾಡ್ರಿ ಅಂತೇಳಿ ಸೊ ಕಂಪಲ್ಸರಿ ಆಗಿ 100% ಯಾವ್ದಾದ್ರು ಒಂದನ್ನ ಕೇಳಿರ್ತಾನ ನೋಡಿ. ಸೊ ಹಿಯರ್ ದಟ್ ಇಸ್ ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಈ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ದೊಳಗಡೆ ಸೊ ಮೇಜರ್ ಪಾರ್ಟ್ಸ್ ನ ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಯಾವ್ಯಾವ ಮೇಜರ್ ಪಾರ್ಟ್ಸ್ ಆಗ್ತಾವ್ರಿ ಸರ್ ಅಂತಂದ್ರ ಸೊ ದಟ್ ಈಸ್ ಸೊ ಹಿಯರ್ ಇಲ್ಲಿದಿಂದ ಇಲ್ಲಿ ತನಕ ಇದು ಏನಿದಲ್ಲ ವಾಸ ಡಿಫರೆನ್ಸ್ ಅಂತ ಹೇಳಿ ಹೇಳಿರ್ತೀರಿ. ಸೊ ದಟ್ ಈಸ್ ದಿ ವಾಸ ಡಿಫರೆನ್ಸ್. ಸೊ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಇರ್ಲಿ. ನೆಕ್ಸ್ಟ್ ಸರ್ ತಂದ್ರ ಸೊ ಕನ್ಸರ್ನ್ ಟು ದಿಸ್ ಸೊ ದಟ್ ಈಸ್ ಯುರೇತ್ರಾ. ನೆಕ್ಸ್ಟ್ ಯುರಿನರಿ ಬ್ಲಾಡರ್. ನೆಕ್ಸ್ಟ್ ಸೊ ದಟ್ ಈಸ್ ಯುರೇಟರ್. ಸೊ ನೆಕ್ಸ್ಟ್ ಸರ್ ತಂದ್ರ ದಟ್ ಯು ಕ್ಯಾನ್ ಕಮ್ ಆನ್ ಟು ದಿಸ್ ಸೈಡ್. ಸೊ ಇಲ್ಲಿ ಗ್ಲಾನ್ಸ್ ಪೆನ್ನಿಸ್ ಅದು ಅಂತೇಳಿ ನೆಕ್ಸ್ಟ್ ಇದ್ರೊಳಗೂ ತೋರಿಸ್ತದ. ಟೆಸ್ಟಿಸ್. ಸೊ ಇಲ್ಲಿ ಎಪಿಡಿಡರ್ಮಿಸ್, ಸೊ ವಾಸ ಎಪ್ರೆಂಟಿಯಾ, ರಿಟೆಟೆಸ್ಟಿಸ್ ಇವನ್ನ ಸ್ವಲ್ಪ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ನೆಕ್ಸ್ಟ್ ಸರ್ತ ಪ್ರೋಸ್ಟ್ರೇಟ್ ಗ್ಲ್ಯಾಂಡ್, ನೆಕ್ಸ್ಟ್ ಬಲ್ಬರಿಥ್ರಲ್ ಗ್ಲ್ಯಾಂಡ್. ಸೊ ಇವನ್ನ ಒಂದಿಷ್ಟು ನೀವು ಕರೆಕ್ಟ್ ಆಗಿ ಪಾರ್ಟ್ಸ್ ಇದಕ್ಕಿಂತ ಇನ್ನೂ ಕ್ಲಿಯರ್ ಆಗಿದ್ದನ್ನ ಸೊ ಕಲರ್ಫುಲ್ ಡಯಾಗ್ರಾಮ್ ಸೊ ಐ ಆಮ್ ಗೋಯಿಂಗ್ ಟು ಶೋ ಯು ಹಿಯರ್. ಸೊ ಯು ಕ್ಯಾನ್ ಸಿ ದಟ್ ಆಲ್ಸೋ ಬಿ ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ವೆರಿ ಕ್ಲಿಯರ್ಲಿ. ಓಕೆ, ಸೊ ಇಲ್ಲಿ ಡಯಾಗ್ರಾಮ್ ನ ತೋರಿಸೈತಿ, ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಸ್ಕೆಚ್ ಸೊ ದಟ್ ಯು ವಿಲ್ ಗೆಟ್ ಇಟ್ ಸೊ ಕ್ಲಿಯರ್ಲಿ. ಸೊ ಇದನ್ನೇ ಸ್ವಲ್ಪ ಇನ್ನೊಂದಿಷ್ಟು ಜೂಮ್ ಮಾಡಿ ತೋರಿಸಿರ್ತ ನೋಡ್ರಿ, ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಬಿ ದ ಕ್ಲಿಯರ್ ವಿಸಿಬಿಲಿಟಿ. ಸೊ ಹಿಯರ್ ಸೊ ಪಾರ್ಟ್ಸ್ ನ ಬರೇ ನೀವು ಸ್ಕೆಚ್ ನ ತೆಗೆದು ಪಾರ್ಟ್ಸ್ ಲೇಬಲ್ ಮಾಡ್ಲಿಲ್ಲ ಅಂದ್ರೆ ಯು ವಿಲ್ ನಾಟ್ ಗೆಟ್ ಎನಿ ಮಾರ್ಕ್ಸ್. ಅದ್ರ ಕ್ಲಿಯರ್ ಆಗಿ ನೋಟ್ ಕೊಟ್ಟಿರ್ತಾನೆ ನೋಡ್ರಿ. ಸೊ ದಿಸ್ ಈಸ್ ಕನ್ಸಿಡರ್ಡ್ as a what a glans penis, this portion. Next foreskin is here, foreskin. Next sir this is called as testis. Next sir tandra apart from that here so that is the vas difference. Next ureter. So this is urinary bladder. ಸೊ ಮಿನಿಮಮ್ 8 ರಿಂದ 10 ಪಾರ್ಟ್ಸ್ ನ ಲೇಬಲ್ ಮಾಡ್ಲಿಕ್ಕೆ ಬರ್ಬೇಕು ನೋಡ್ರಿ ಕರೆಕ್ಟ್ ಆಗಿ. ಸೊ ನೆಕ್ಸ್ಟ್ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಅ ವಾಟ್ ದಟ್ ಇಸ್ ಪ್ರೋಸ್ಟ್ರೇಟ್ ಗ್ಲ್ಯಾಂಡ್. ನೆಕ್ಸ್ಟ್ ಸೊ ದಿಸ್ ಇಸ್ ದಿ ಸೊ ವಾಟ್ ಸೆಮಿನಲ್ ವೆಸ್ಕಲ್. ನೆಕ್ಸ್ಟ್ ಬಲ್ಬರಿಥ್ರಲ್ ಗ್ಲ್ಯಾಂಡ್ ಹಿಯರ್. ನೆಕ್ಸ್ಟ್ ಸರ್ ತಂದ್ರ ದಟ್ ಈಸ್ ಯುರೇಟರ್. ಸೊ ದಟ್ ಈಸ್ ಯುರೆತ್ರಾ, ನಾಟ್ ಯುರೇಟರ್, ಯುರೆತ್ರಾ. ಸೊ ದಟ್ ಈಸ್ ನೆಕ್ಸ್ಟ್ ಸರ್ ತಂದ್ರ ಹಿಯರ್ ಎಪಿಡಿಡೆಮಿಸ್. ನೆಕ್ಸ್ಟ್ ವಾಸ ಎಫ್ರೆಂಟಿಯಾ. ನೆಕ್ಸ್ಟ್ ದಿಸ್ ಇಸ್ ಕನ್ಸಿಡರ್ಡ್ as a ರಿಟೆಟೆಸ್ಟಿಸ್. ನೆಕ್ಸ್ಟ್ ಟೆಸ್ಟಿಕ್ಯುಲರ್. ಸೊ ವಾಟ್ ಟೆಸ್ಟಿಕ್ಯುಲಾರ ಲೋಬ್ಲೇಸ್. ಸೊ ಈ ಪಾರ್ಟ್ಸ್ ನ ಕರೆಕ್ಟ್ ಆಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಿ ಎರಡು ಕೈಲಿ ತೆಗೆಸಿದ ಸ್ಕೆಚ್ ಮತ್ತೆ ಸೊ ನಿಮ್ಮ NCERT ಬುಕ್ ನಾಗ ಏನ್ ಇಂಪಾರ್ಟೆಂಟ್ ಇದೆಯಲ್ಲ ಸ್ಕೆಚ್, ಸೊ ದಟ್ ಆಲ್ಸೋ ಐ ಶೋನ್ ಹಿಯರ್. ಸೊ ಯು ಕ್ಯಾನ್ ಗ್ಲಾನ್ಸ್ ಅಬೌಟ್ ದಟ್. ನೆಕ್ಸ್ಟ್ ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಇಲ್ಲಿ ಸ್ಕೆಚ್ ನ ಕೇಳ್ತಾನ. ಸೊ ಕರೆಕ್ಟ್ ಆಗಿ ಯು ನೀಡ್ ಟು ಪ್ರಾಕ್ಟೀಸ್ ಅ ಸ್ಕೆಚ್. ಇಲ್ಲಿ ಎಕ್ಸ್ಪ್ಲನೇಷನ್ ಸೊ 90% ಡೌಟ್ ಎಕ್ಸ್ಪ್ಲನೇಷನ್ ಕೇಳುದು. ಸೊ ಸ್ಕೆಚ್ ದೇ ಆರ್ ಗೋಯಿಂಗ್ ಟು ಆಸ್ಕ್. ಸೊ ಯು ನೀಡ್ ಟು ಪ್ರಾಕ್ಟೀಸ್ ಅ ಸ್ಕೆಚ್. ಸೊ ಕರೆಕ್ಟ್ ಆಗಿ ನೀವು ಸ್ಕೆಚ್ ನ ಪ್ರಾಕ್ಟೀಸ್ ಮಾಡಿರ್ಬೇಕು ನೋಡ್ರಿ. ಇಲ್ಲಿ ಯಾವ ತರ ಕೇಳಿದಾನ ಸರ್ ಅಂತಂದ್ರ ದಟ್ ಈಸ್ ಅ ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಸೊ ವಾಟ್ ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಪ್ರಿವಿಯಸ್ ಈಸ್ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ರೈಟ್ ನಾವ್ ಇಟ್ ಇಸ್ ಸೊ ವಾಟ್ ಕನ್ಸರ್ನ್ ಟು ದಿ ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಜಸ್ಟ್ ಎ ಮಿನಿಟ್, ಸ್ವಲ್ಪ ಇನ್ನೊಂದ್ ಸ್ವಲ್ಪ ಜೂಮ್ ಇನ್. ಸೊ ಲೆಟ್ ಅಸ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಿಸ್ ಸ್ಕೆಚ್. ಇದ್ರದಾಗ ಸ್ಕೆಚ್ ದೊಳಗಡೆ ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ನ ಲೇಬಲ್ ಮಾಡ್ಲಿಕ್ ಬರ್ಬೇಕು. ಸೊ ಇದನ್ನ ಸ್ಕೆಚ್ ಇಲ್ಲಿ ಈ ತರ ಪ್ರಾಕ್ಟೀಸ್ ಮಾಡ್ರಿ. ಸೊ ಮಿನಿಮಮ್ ಇಷ್ಟರೇ ಸ್ಕೆಚ್ ನ ನೀವು ತೆಗಿಬೇಕು ಕರೆಕ್ಟ್ ಆಗಿ. ಆಸ್ ಇಟ್ ಈಸ್ ಬುಕ್ ನಂಗೆ ತೆಗೆದು ಯಾರಿಗೂ ಆಗಂಗಿಲ್ಲ. ಅಷ್ಟ ಕೂತ್ರು ಸೊ ನಿಮ್ಗೆ 5 ಬೆಟರ್ 4 ಮಾರ್ಕ್ಸ್ ಅಂತೂ ಕೊಟ್ಟೆ ಕೊಡ್ತಾರೆ. ಕರೆಕ್ಟ್ ಅಪ್ರೋಪ್ರಿಯೇಟ್ ಸ್ಕೆಚ್ ಇಕಂಡ್ರ. ಸೊ ಲೆಟ್ ಅಸ್ ಯು ಕ್ಯಾನ್ ಸಿ ಸೊ ಕಲರ್ಫುಲ್ ಡಯಾಗ್ರಾಮ್ ಆಗಲೇ ಏನ್ NCERT ದೊಳಗೆ ತೋರಿಸಿತ್ತಲ್ಲ ಅಂತದನ್ನೇ ಸೊ ಇಲ್ಲಿ ಸೊ ಮೇಲ್ದ ಆಲ್ರೆಡಿ ನೋಡಿರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. Okay, female reproductive structure. Consent to the so female reproductive structure parts you can see here. So vagina and vagina. So here you can see vagina.
So here vagina, so this portion that is considered as a vagina. Next cervical canal, okay. Next cervix. Next sarta ovary, so here and here ovary. Next sartandre, so these are called as fimbriae, so finger like structure. So next sartandre infundibulum, so ampulla. Next isthmus, that is a fallopian tube parts. This completely considered as a fallopian tube. ಇಲ್ಲಿಂದ ಇಲ್ಲಿ ತನಕ ಇದೇನಿದೆಲ್ಲ, ಸೊ ದಿಸ್ ಇಸ್ ದ ಫ್ಯಾಲೋಪಿಯನ್ ಟ್ಯೂಬ್. ಈ ಕಡೆನೂ ಸೇಮ್ ಟು ಸೇಮ್ ಫ್ಯಾಲೋಪಿಯನ್ ಟ್ಯೂಬ್ ಇರ್ತದ. ನೆಕ್ಸ್ಟ್ ಇಲ್ಲಿ ಓವರಿ, ಇಲ್ಲಿ ಓವರಿ. ಸೊ ನೆಕ್ಸ್ಟ್ ಇಲ್ಲಿ ಲೇಯರ್ಸ್ ಗಳ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಲಿ. ಎಂಡೋಮೆಟ್ರಿಯಂ, ಸೊ ದಿಸ್ ಇನ್ನರ್ ಮೋಸ್ಟ್ ಎಂಡೋಮೆಟ್ರಿಯಂ, ಮಿಯೋಮೆಟ್ರಿಯಂ ಮಿಡಲ್ ಲೇಯರ್, ನೆಕ್ಸ್ಟ್ ಪೆರಿಮೆಟ್ರಿಯಂ ಔಟರ್ ಲೇಯರ್. ಸೊ ದಟ್ ಈಸ್ ನೆಕ್ಸ್ಟ್ ಸರ್ತ ಯುಟೆರಿನ್ ಕ್ಯಾವಿಟಿ. ನೆಕ್ಸ್ಟ್ so uterine fundus. So these are all the major parts of the what a female reproductive structure. So compulsory ನೀವು ಪ್ರಾಕ್ಟೀಸ್ ನ ಸ್ಕೆಚ್ ಮಾಡೋದ್ರ ಜೊತೆಗೆ ಲೇಬಲಿಂಗ್ ಆಫ್ ದಿ ಪಾರ್ಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಕೆಲವೊಬ್ರು ಹೆಂಗಂದ್ರೆ ಸ್ಕೆಚ್ ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತಾರ, ಲೇಬಲ್ ಬರಂಗಿಲ್ಲ. ಲೇಬಲ್ ಬರಲಿಲ್ಲ ಮಾರ್ಕ್ಸ್ ಬೆಳಂಗಿಲ್ಲ. ಓಕೆ, ಅದಕ್ಕೆ ಲೇಬಲ್ ದಿ ಪಾರ್ಟ್ಸ್ ಆಲ್ಸೋ ಯು ನೀಡ್ ಟು ಪ್ರಾಕ್ಟೀಸ್. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಯಾವ್ದಿದೆ ಸರ್ ಅಂತಂದ್ರೆ another question. It is considered as a structure of a, so what a sperm. Sperm structure ಬಿತ್ತಂದ್ರೆ ವೆರಿ ಲಕ್ಕಿಯಸ್ಟ್ ನೋಡ್ರಪ್ಪ. Within 2-3 minutes you will get the so full marks. ಹೆಂಗ್ ಕೇಳ್ತಾನೆ ಸರ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಸ್ಪರ್ಮ್ ಅಂತೇಳಿ ಕೇಳಿರ್ತಾನೆ ನೋಡ್ರಿ. ಓಕೆ, ಸ್ಪರ್ಮೆಟೋಜೆನ್ಸಿಸ್ ಪ್ರೊಸೆಸ್ ಅದು ಕ್ಲಾಸ್ ನೋಟ್ಸ್ ನಾಗ ಡಿಸ್ಕಷನ್ ಮಾಡಿತ್ತು ಪಾಸಿಂಗ್ ಪ್ಯಾಕೇಜ್ ದಾಗ. ಸೊ ಕನ್ಸಿಡರೇಷನ್ ಮಾಡಿಲ್ಲ. ಯಾಕ್ರಿ ಸರ್ ಅಂತಂದ್ರೆ ಮೇಜರ್ಲಿ ಇವ್ ಸ್ಕೆಚಸ್ ನ ಕೇಳ್ಬಹುದು, ಅದಕ್ಕೆ ಇವ್ ಸ್ಕೆಚಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೈತೆ ನೋಡ್ರಿ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್. ಸೊ ಯಾವ ತರ ಇದೆ ಅಂತ ಅನ್ನೋದು ಇಲ್ಲಿ ಟೇಲ್ ಪೋರ್ಷನ್, ಇಲ್ಲಿ ನೆಕ್ ಪೋರ್ಷನ್, ಇದು ಮಿಡಲ್ ಪೀಸ್ ಅಂತ ಹೇಳಿ ಹೇಳ್ತೀರಿ. ಈ ಮಿಡಲ್ ಪೀಸ್ ಒಳಗಡೆ ಮೈಟೋಕಾಂಡ್ರಿ ಇರ್ತಾವ. ದೇ ಆರ್ ದ ಹೆಲ್ಪ್ಫುಲ್ ಫಾರ್ ದಿ ಸ್ವಿಮ್ಮಿಂಗ್. ನೆಕ್ಸ್ಟ್ ಹೆಡ್ ಪೋರ್ಷನ್, ಅದಕ್ಕೆ ಸೊ ದಟ್ ಇಸ್ ದ ಪ್ಲಾಸ್ಮಾ ಮೆಮ್ಬ್ರೇನ್ ಇಸ್ ಹಿಯರ್, ಆಕ್ರೋಸೋಮ್ ಇಸ್ ದೇರ್. ನೆಕ್ಸ್ಟ್ ನ್ಯೂಕ್ಲಿಯಸ್, ಸೊ ದಟ್ ಇಸ್ ಆಲ್ ಅಬೌಟ್ ದಿ, ಸೊ ಇದು ಇಲ್ಲಿಂದ ಇಲ್ಲಿ ತನಕ ಇದಕ್ಕೆ ಹೆಡ್ ಆಫ್ ದಿ ಸ್ಪರ್ಮ್ ಅಂತ ಹೇಳಿ ಹೇಳ್ತೀವಿ. ಇದಕ್ಕಿಂತ ಇನ್ನು ಕ್ಲಾರಿಟಿ ಏನಪ್ಪಾ ಅಂದ್ರೆ, ಸೊ ಲೆಟ್ ಅಸ್ ಸಿ ಆನ್ ದಿಸ್ ಸೈಡ್. ಸೊ NCERT ದಂದೆ ಸೊ ಕರೆಕ್ಟ್ ಆಗಿದ್ದ ಸ್ಕೆಚ್ ನ. ಸೊ ಆಲ್ರೆಡಿ ನೀವು ಮೇಲ್ ನೋಡಿದ್ರಿ, ನೆಕ್ಸ್ಟ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನೋಡಿದ್ರಿ. ಸೊ ನೆಕ್ಸ್ಟ್ ಸರ್ ದಟ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಕರೆಕ್ಟ್ ಆಗಿ ನಿಮಗೆ ಎಷ್ಟು ಮ್ಯಾಕ್ಸಿಮಮ್ ಪಾಸಿಬಲ್ ಆಗ್ತೋ ಅಟ್ ನೀಟಾಗಿ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡ್ರಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಡ್ಯೂರಿಂಗ್ ಎಕ್ಸಾಮಿನೇಷನ್. ಮತ್ತೆ ಸ್ಪೀಡ್ ಆಗ್ತೈತಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡ್ಲಾರ್ದು ಹೋದ್ರೆ ಕರೆಕ್ಟ್ ಆಗಿ ತೆಗಿತೀರಿ, ಬಟ್ ಟೈಮ್ ತಗೋತೈತಿ. ಸೊ ಸಿ ದಿ ಪಾರ್ಟ್ಸ್ ಲೇಬಲ್ ಕರೆಕ್ಟ್ ಆಗಿ. ಸೊ ದಿಸ್ ಈಸ್ ದಿ ಟೇಲ್ ಪೋರ್ಷನ್. ಓಕೆ, ಇದು ಏನಂತ ಹೇಳ್ತೀರಿ ಟೇಲ್. ನೆಕ್ಸ್ಟ್ ಈ ಕಡೆ ಬಂದ್ರೆ ಇದು ಏನ್ ಮೆಮ್ಬ್ರೇನ್ ಇರ್ತದಲ್ಲ ಪೂರ್ತಿ ಇದು, ಸೊ ಈ ಏನ್ ಸ್ಪರ್ಮ್ ಇದೆಲ್ಲ ಅದು ಕಂಪ್ಲೀಟ್ ಆಗಿ ಎನ್ಕ್ಲೋಸ್ ಆಗಿರ್ತದೆ. ದಟ್ ಇಸ್ ದ ಪ್ಲಾಸ್ಮಾ ಮೆಮ್ಬ್ರೇನ್. ಇದ್ರ ಒಳಗಡೆ ಸರ್ತ ಅಕ್ರೋಸೋಮ್. ನೆಕ್ಸ್ಟ್ ಸರ್ತ ಸೊ ದಟ್ ಈಸ್ ಹಿಯರ್ ಹೆಡ್ ಪೋರ್ಷನ್. ಇಲ್ಲಿಂದ ಇಲ್ಲಿ ತನಕ ನೆಕ್ ದಿಂದ ಅಬೋ ಏನಿದೆಲ್ಲ ದಟ್ ಇಸ್ ಕಾಲ್ಡ್ ಎಸ್ ಹೆಡ್. ನೆಕ್ಸ್ಟ್ nucleus containing the chromosomal material. Here nucleus containing the chromosomal material, and this portion is called as the neck ಅಂತ ಹೇಳಿ ಕರೆದಿರ್ತಾರೆ. This is called as the middle piece. ಈ middle piece ದೊಳಗಡೆನೆ so mitochondria they are there, they are going to provide the energy. They are called as the powerhouse of the cell ಅಂತ ಹೇಳಿ ಕರೆದಿರ್ತಿರಲ್ಲ. So that is the, so they are going to provide the energy source for the swimming ಅಂತ ಹೇಳಿ. ಇಷ್ಟು ನಿಮಗ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್ ಕರೆಕ್ಟ್ ಆಗಿ ಸ್ಕೆಚ್ ನ ಪ್ರಾಕ್ಟೀಸ್ ಮಾಡಿ ಲೇಬಲಿಂಗ್ ಪಾರ್ಟ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಆಸ್ಪೆಕ್ಟ್. ಸೊ ಇದು ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಹೇಳ್ಬಿಟ್ಟದ, ಯಾಕ್ರಿ ಸರ್ ಸ್ಕೆಚ್ ಇದೆ. ಥಿಯರಿ ಆಸ್ಪೆಕ್ಟ್ ಏನದಲ್ಲ ಕರೆಕ್ಟ್ ಆಗಿ ಕಲಿಸ್ಕೊಡ್ತೀನಿ ಅಂತ. ಮುಂದೆ ಒಂದ್ ಪೇಜ್ ನಷ್ಟದು ಇದೆ. ಸೊ ದಟ್ ಯು ಕ್ಯಾನ್ ಸಿ ಹಿಯರ್. ನೆಕ್ಸ್ಟ್ ಮೆಮೊರರಿ ಗ್ಲ್ಯಾಂಡ್. ಸೊ ದಟ್ ಇಸ್ ದ ಹೆಂಗ್ ಕೇಳ್ತಾನೆ ಸರ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಮೆಮೊರರಿ ಗ್ಲ್ಯಾಂಡ್ ಅಥವಾ ಮಿಲ್ಕ್ ಪ್ರೊಡ್ಯೂಸಿಂಗ್ ಆರ್ಗನ್ ಅಂತ ಕೇಳಿರ್ತಾನ ನೋಡ್ರಿ. ಸೊ ಕರೆಕ್ಟ್ ಆಗಿ ಸ್ಕೆಚ್ ನ ಪ್ರಾಕ್ಟೀಸ್ ಮಾಡ್ರಿ. ಮಿನಿಮಮ್ ಇಷ್ಟ ಇಲ್ಲಿ ಏನ್ ತೆಗ್ದಿವಲ್ಲ ಪಾಸಿಂಗ್ ಪ್ಯಾಕೇಜ್ ದಾಗ ಏನ್ ತೆಗ್ಸಿವಲ್ಲ ಅಟ್ ಲೀಸ್ಟ್ ಇಷ್ಟೇ ನಿಮ್ಮ ಮಿನಿಮಮ್ ಸ್ಕೆಚ್ ಬರಬೇಕು. ಸೊ ಇದು ಎಷ್ಟು ಪರ್ಸೆಂಟೇಜ್ ಅಕ್ಯುರಸಿ ಇದೆ ಸರ್ ಅಂತಂದ್ರೆ ಅರೌಂಡ್ 80-85% ಅಕ್ಯುರಸಿ ಇದೆ. ನೀವೇನ್ 100 ಔಟ್ ಆಫ್ 100 ಅಕ್ಯುರಸಿ ಅಂತ ಕುಂತು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡ್ರಿ. ನಿಯರ್ಲಿ 85 to 90-95 ದಷ್ಟು ಅಕ್ಯುರಸಿ ಆದ್ರೆ ದಟ್ ಇಸ್ ಮೋರ್ ದನ್ ಇನಫ್. ಅಟ್ ಲೀಸ್ಟ್ ನೀವು ಸ್ಕೆಚ್ ಜೊತೆಗೆ ಲೇಬಲಿಂಗ್ ಪಾರ್ಟ್ಸ್, ಈಗ ರಿಬ್ಸ್, ನೆಕ್ಸ್ಟ್ ಮಸಲ್ಸ್ ಬಿಟ್ವೀನ್ ದ ರಿಬ್ಸ್, ಸೊ ಆತರ. ನೆಕ್ಸ್ಟ್ ನಿಪ್ಪಲ್, ಸೊ ನೆಕ್ಸ್ಟ್ ಸೊ ಅಲ್ವಿಯೋಲಾ, ನೆಕ್ಸ್ಟ್ ಲ್ಯಾಕ್ಟಿಫೆರಸ್ ಡಕ್ಟ್, ಆಂಪ್ಯುಲಾ, ಮೆಮೊರರಿ ಡಕ್ಟ್, ಮೆಮೊರರಿ ಅಲ್ವಿಯೋಲಸ್, ಮೆಮೊರರಿ ಲೋಬೇಸ್, ಇವು ಕರೆಕ್ಟ್ ಆಗಿ ಮತ್ತೆ ಪ್ಯಾಟ್ಸ್ ನ ಇಂಥ ಮೇಜರ್ ಪಾರ್ಟ್ಸ್ ನ ನೀವು ಏನಪ್ಪಾ ಅಂದ್ರೆ ಲೇಬಲಿಂಗ್ ಮಾಡಬೇಕು. ಯು ಶುಡ್ ಲೇಬಲ್ ದಿ ಮೇಜರ್ ಪಾರ್ಟ್ಸ್. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದ ಕಲರ್ಫುಲ್ ಡಯಾಗ್ರಾಮ್ ಹಿಯರ್ ಕನ್ಸರ್ನ್ ಟು ದಟ್. ಸೊ ಯಾಕಂದ್ರೆ ಬಯಾಲಜಿ ಜಸ್ಟ್ ನಾವು ಬೋರ್ಡ್ ಮೇಲೆ ಕಲ್ಸಿದ್ರೆ ಅಷ್ಟೊಂದು ಕ್ಲಿಯರ್ ಆಗಂಗಿಲ್ಲ. ಇಲ್ಲಿ ಡಿಜಿಟಲ್ ಬೋರ್ಡ್ ಮೇಲೆ ಕಲರ್ಫುಲ್ ಡಯಾಗ್ರಾಮ್ ತಗೊಂಡು ಕಲಿಸಿದೆವು, ಮತ್ತೆ ವಿಡಿಯೋ ಅನಿಮೇಷನ್ ಮುಖಾಂತರ ಕಲಿಸ್ಕೊಟ್ಟೆವು ಅಂದ್ರೆ ದೆನ್ ಇಟ್ ಇಸ್ ದ ವೆರಿ ಕ್ಲಿಯರ್. ಓಕೆ, ಇಲ್ಲಿ
4 ಸಬ್ಜೆಕ್ಟ್ ನ ಅಗ್ದಿ ಇಫೆಕ್ಟಿವ್ ಮೆಥಡ್ಲೆ ವೆಕೇಶನ್ ನಡೆದಿದ್ದಾವ ನಿಮ್ ಜೂನಿಯರ್ಸ್ ಗೆ ತಿಳಿಸ್ರಿ. ಸೊ ಸಾಯಂಕಾಲ ಬ್ಯಾಚ್ ಗೆ ಸೊ ದೇ ಕ್ಯಾನ್ ಜಾಯಿನ್ 5:30 ದಿಂದ 8 o'clock ಗೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ಬ್ಯಾಚ್ ನು ಮಾಡಿಕೊಡ್ತೈತಿ. ಅವ್ರಿಗೆ ಯಾರ್ಯಾರಿಗೆ ಅವಶ್ಯಕತೆ ಇದೆಲ್ಲ ಬಂದು ಅಪ್ರೋಚ್ ಆಗಬಹುದು. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಸೊ ಇಲ್ಲಿ ಪಾರ್ಟ್ಸ್ ನ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ಸೊ ಇಲ್ಲಿ ರಿಬ್ಸ್. ಸೊ ಹಿಯರ್ ರಿಬ್ಸ್. ನೆಕ್ಸ್ಟ್ ಮಸಲ್ಸ್ ಬಿಟ್ವೀನ್ ದಿ ರಿಬ್ಸ್. Next, so that is the memory lobes. So here memory lobes. Okay, memory lobes. Next, so that is pectoralis major muscles. Pectoralis major muscles. Next, this is concerned to the fat. So on this side also with the fat. Next, Sartandra, that is so areola. So that is areola. Next, this portion it is the nipple. So that is the nipple. Next, lactiferous duct here, lactiferous duct. So next ampulla. So here ampulla. Next sartandra memory duct. So next secondary memory. So that is a tubule. Next memory lobules. So these are the memory lobe. So lobule. ಇಷ್ಟು ನಿಮಗ ಸ್ಕೆಚ್ ತೆಗೆದು ಪಾರ್ಟ್ಸ್ ನ ಲೇಬಲ್ ಮಾಡಕ್ ಬರ್ಬೇಕು. ಸೊ ಕರೆಕ್ಟ್ ಆಗಿ ಸ್ವಲ್ಪ ಇದ್ರದ ವಿಡಿಯೋದಿಂದರೆ ತಗೊಳ್ರಿ ಅಥವಾ ನೀವು ಯೂಟ್ಯೂಬ್ ನಾಗ ಅಥವಾ ಗೂಗಲ್ ದಾಗ ಸರ್ಚ್ ಮಾಡ್ಕೊಳ್ರಿ. ಸೊ ದಟ್ ಯು ವಿಲ್ ಗೆಟ್ ದಟ್. ಸೊ ಸ್ಕೆಚ್ ಆಲ್ಸೋ ಯು ಕ್ಯಾನ್ ಸಿ ದಿ ಪಾರ್ಟ್ಸ್ ಕ್ಲಿಯರ್ಲಿ. ಯಾಕಂದ್ರೆ ಸ್ಕೆಚ್ ದೊಳಗಡೆ ಈ ಸೈಡ್ ಏನ್ ಸ್ಕೆಚ್ ತೆಗಿಸಿದಲ್ಲ ಅಷ್ಟಕ್ಕಷ್ಟೇ ಕ್ಲಾರಿಟಿ ಇದ್ದಿರ್ತೈತಿ. ಇಲ್ಲಿ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಇರುತ್ತೆ ನೋಡಿ. ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ದಾಗ ಏನ್ ತೆಗಿಸಿದ್ವಲ್ಲ ಸೊ ಅಷ್ಟೊಂದು ಕ್ಲಾರಿಟಿ ಸಿಗಂಗಿಲ್ಲ. ಮ್ಯಾಕ್ಸಿಮಮ್ ಇದು ಎಷ್ಟಪ್ಪ ಅಂದ್ರೆ 85 to 90% ಅಕ್ಯುರಸಿ ನಿಮ್ಗೆ ತೆಗಿಬಹುದು. ಪಾರ್ಟ್ಸ್ ಲೇಬಲ್ ಮಾಡಕ್ ಬರ್ತದ. ಬಟ್ ಕ್ಲಿಯರ್ ಐಡಿಯಾ ಕ್ಲಾರಿಟಿ ಅನ್ಸ್ಬೇಕಾಗಿತ್ತಂದ್ರೆ ಸೊ ಯು ಸಪೋಸ್ ಟು ಸೊ ಅಬ್ಸರ್ವ್ ದಿಸ್ ಸ್ಕೆಚ್. ಕಲರ್ಫುಲ್ ಡಯಾಗ್ರಾಮ್ ನೋಡಿದ್ರೆ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಇರ್ತೈತೆ. ಇವು 4 ಒಂದು ಕಟ್ ಇಟ್ಟಿದ್ ಬುತ್ ನೋಡ್ರಿ 5 ಮಾರ್ಕ್ಸಿಗೆ. ಇದೇ ನಾಳೆ 2025 ಎಕ್ಸಾಮ್ ಏನಿದಲ್ಲ ಅದಕ್ಕೆ 2026 ಎಕ್ಸಾಮ್ ಸರ್ತ 200% ಅಗೇನ್. ಓಕೆ 2027 ಇದೇ ಇತ್ತಂದ್ರೆ ಇದೇ ರಿಪೀಟ್ ಹಾಕೋತೆ ಹೋಗ್ತಾ ಇವೆ. 4 ಒಂದು ಹಿಂದೆ ಏನು 9 ವರ್ಷ ಎಕ್ಸ್ಪೀರಿಯನ್ಸ್ ನಮ್ಮ PU ಲೈನ್ ಏನಿದೆಲ್ಲ ಅಲ್ಲಿ ಅಬ್ಸರ್ವೇಷನ್ ಮಾಡಿದ್ದು. ಆಲ್ ದಿ 9 years ಸೊ ದೇ ವೇರ್ ಅಪಿಯರ್ಡ್. ಸೊ ದೇ ವೇರ್ ಆಸ್ಕ್ಡ್ ಎನಿ ಒನ್ ಅಮಾಂಗ್ ದೀಸ್ 4. ಮುಂದಾದ್ರೂ ಕೇಳ್ತಾನ. ಸೊ ಹಿಂದಾದ್ರೂ ಕೇಳಿದಾನೆ. ನಾಳೆನೋ ಎಕ್ಸಾಮ್ ಕೇಳ್ತಾನೆ. ಓಕೆ ಲೆಟ್ ಅಸ್ ಗೆಟ್ ಇನ್ ಟು ದಿ ಸೊ ಸಮ್ ಪಾರ್ಟ್ ಬಿ ಕ್ವಶನ್ಸ್. ಸೊ ಇವು ಎಲ್ಲ ಪಾರ್ಟ್ ಬಿ ಕ್ವಶನ್ಸ್ ಆಗಿರ್ಲಿ ಪಾರ್ಟ್ ಡಿ ಕ್ವಶನ್ಸ್ ಆಗಿರ್ಲಿ ಇವು 2023 ಇವೆ ಕನ್ಸಿಡರೇಷನ್, 2024 ಇವೆ, 2025 2026 ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಸೊ ಯು ನೀಡ್ ಟು ಪ್ರಾಕ್ಟೀಸ್. ಲೆಟ್ ಅಸ್ ಗೆಟ್ ಇನ್ ಟು ದಿ ಫ್ಯೂ ಕ್ವಶನ್ಸ್ ಹಿಯರ್ ಐ ಕನ್ಸಿಡರ್ಡ್ ಫಾರ್ ದಿ point of discussion. So let us go ahead concern to that. So first question here concern to the part B questions. So just a minute, I will zoom. Okay, let us see here concern to the part B questions. 2 marks. So ಏನ್ ಅಂತ ಹೇಳಿದೆ ಸರ್ತ ಮೆನ್ಷನ್ ಸೊ ಎನಿ 2 ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ. ಪ್ಲಾಸೆಂಟಾದ ರೋಲ್ ಏನು, ಪ್ಲಾಸೆಂಟಾದ ಫಂಕ್ಷನ್ ಏನು ಅಂತೇಳಿ ಕೇಳಿದಾನ. ಸೊ ಫಸ್ಟ್ ಪ್ಲಾಸೆಂಟಾ ಅಂದ್ರೆ ಏನಪ್ಪಾ ಅಂತಂದ್ರೆ ದಟ್ ಈಸ್ ದ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಏನಿರ್ತದಲ್ಲ. ಸೊ ಇಲ್ಲಿ ಪೀಟಸ್ ಅಂದ್ರೆ ಸೊ ಪೀಟಸ್ ನಡುವ ಮತ್ತ ಮದರ್ ನಡುವ ಸೊ ಏನ್ ಟ್ಯೂಬುಲರ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ ಸೊ ದಟ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ದಟ್ ಈಸ್ ಕಾಲ್ಡ್ ಎಸ್ ದಿ ಪ್ಲಾಸೆಂಟಾ. ಅಂದ್ರೆ ಪ್ಯಾಸೇಜ್ ಸೊ ದಟ್ ಈಸ್ ಗೋಯಿಂಗ್ ಟು ಫೀಡ್ ದಿ ಫುಡ್ ಟು ದ ಸೊ ಫೀಟಸ್ ಅಂದ್ರೆ ಎಂಬ್ರಿಯೋ. ಓಕೆ ಸೊ ದಟ್ ಈಸ್ ಗೋಯಿಂಗ್ ಟು ಫೀಡ್ ದಿ ಫುಡ್, ನಾಟ್ ಓನ್ಲಿ ಫುಡ್ ಬಟ್ ಆಲ್ಸೋ ಇಟ್ ಈಸ್ ಗೋಯಿಂಗ್ ಟು ಸಪ್ಲೈ ದಿ ಆಕ್ಸಿಜನ್ and the waste from the fetus to the mother body that is going to so helpful. Adhe functions na ille discussion maditi. Let us you can see it helps in supplying oxygen between mother and fetus. Fetus atandre ಇಲ್ಲಿ just embryo antanu ತಗೋಬಹುದು fetus. Next ಅಂತಂದ್ರೆ it is involved in a removal of a waste from what fetus to the mother body. Fetus ದಿಂದ waste ನ remove ಮಾಡ್ಲಿಕ್ಕೂ helpful ಆಗ್ತೈತಿ. That is the so another function. Next function ಏನ್ರಿ ಸರ್ ಅಂತಂದ್ರೆ that is the most important. It acts as a barrier between the fetus ಅಂದ್ರೆ embryo ಅಂತ ಹೇಳ್ತೀವಲ್ಲ and mother. That is the food barrier ಆಗಿರ್ಬೋದು between the mother and the fetus. fetus ಏನ್ ಮದರ್ ಫುಡ್ ತಗೋತಾರಲ್ಲ ಆ ಫುಡ್ ನ fetus ಅಥವಾ ಎಂಬ್ರಿಯೋಕ್ ಹೋಗ್ಬೇಕಾಗಿತ್ತಂದ್ರೆ ಇದೇ ಪ್ಲಾಸೆಂಟಾ ಮುಖಾಂತರ ಹೋಗ್ತೈತಿ. ನೆಕ್ಸ್ಟ್ it acts as an endocrine gland and produces a human so that is a chorionic. So that is a gonadotropins, human placental lactogens, estrogens, some hormones that is going to produce. ಇದು ಸಪರೇಟ್ ಆಗಿ 2 ಮಾರ್ಕ್ಸ್ ಕ್ವೆಶ್ಚನ್ ಆಗಿದೆ ನೋಡ್ರಿ ಸಪರೇಟ್ ಆಗಿ. ಸೊ ವಾಟ್ ಆರ್ ದಿ ಹಾರ್ಮೋನ್ಸ್ ದೇ ಆರ್ ಗೋಯಿಂಗ್ ಟು ಸೀಕ್ರೆಟೆಡ್ ಬೈ ದಿ ಸೊ ದಟ್ ಈಸ್ ಪ್ಲಾಸೆಂಟಾ ಅಂತೇಳಿ. ಸೊ ಎಸ್ಪೆಷಲಿ ದಟ್ ಈಸ್ ದ ಲ್ಯಾಕ್ಟೋಜನ್ ಅಂತೇಳಿ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಮತ್ತೆ ಎಸ್ಟ್ರೋಜನ್. ನೆಕ್ಸ್ಟ್ ಸರ್ತ ಪ್ರೊಜೆಸ್ಟೆರಾನ್,
ನೆಕ್ಸ್ಟ್ ರಿಲ್ಯಾಕ್ಸಿನ್ ಇದು ಸಪರೇಟ್ 2023 ಒಳಗಡೆ 2 ಮಾರ್ಕ್ಸ್ ಕ್ವಶನ್ ಆಗಿದೆ ನೋಡ್ರಿ. ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಬೈ ದಿ ವಾಟ್ ಸೊ ಪ್ಲಾಸೆಂಟಾ ಅಂತೇಳಿ. ಸೊ ಒನ್ಸ್ ಅಗೇನ್ ಯು ಕ್ಯಾನ್ ಸಿ ಹಿಯರ್ ದಟ್ ಈಸ್ ಗೋಯಿಂಗ್ ಟು ಆಕ್ಟ್ ಆಸ್ ಲೈಕ್ ಎ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂಡ್ ಪ್ರೊಡ್ಯೂಸಸ್ ದಿ ಸೊ ಹ್ಯೂಮನ್ ಸೊ ಕೊರಿಯಾನಿಕ್ ಗೋನೆಡೋಟ್ರೋಪಿನ್ಸ್, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ನೆಕ್ಸ್ಟ್ ಸರ್ತ ಎಸ್ಟ್ರೋಜನ್, ನೆಕ್ಸ್ಟ್ ಪ್ರೊಜಿಸ್ಟೆರಾನ್, ನೆಕ್ಸ್ಟ್ ರಿಲ್ಯಾಕ್ಸಿನ್. ಈ ಹಾರ್ಮೋನ್ಸ್ಗಳ ಹೆಸರುಗಳು ಕರೆಕ್ಟ್ ಆಗಿ ಗೊತ್ತಿರಲಿ. ಇವೇ ಏನ್ರಿ ಸರ್ತ ಫಂಕ್ಷನ್ಸ್ ಆಫ್ ದಿ ಪ್ಲಾಸೆಂಟಾ. ಸೊ ಒಂದು ಫುಡ್ ಸಪ್ಲೈ ಮಾಡ್ಲಕ್ಕ, ಒಂದು ಆಕ್ಸಿಜನ್ ಸಪ್ಲೈ ಮಾಡ್ಲಕ್ಕ, ಮತ್ತೆ ವೇಸ್ಟ್ ನ ರಿಮೂವ್ ಮಾಡ್ಲಕ್ಕ. ನೆಕ್ಸ್ಟ್ ಏನ್ರಿ ಸರ್ತ ಸಮ್ ಹಾರ್ಮೋನ್ಸ್ ಲೈಕ್ ಅಟ್ ಲೀಸ್ಟ್ ಇದುವರೆಗೆ ಗೊತ್ತಿರಲ್ಲ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ನೆಕ್ಸ್ಟ್ ಎಸ್ಟ್ರೋಜನ್, ನೆಕ್ಸ್ಟ್ ಸರ್ತ ಪ್ರೊಜಿಸ್ಟೆರಾನ್, ನೆಕ್ಸ್ಟ್ ಸರ್ತ ರಿಲ್ಯಾಕ್ಸಿನ್. ದೀಸ್ ಆರ್ ದಿ ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಸೊ ಪ್ಲಾಸೆಂಟಾ ಅಂತೇಳಿ. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಮೋಸ್ಟ್ಲಿ ಇದೊಂದಾದ್ರೆ ಆಯ್ತು ಅನ್ಸ್ತದ. ಲಾಸ್ಟ್ ಕ್ವಶನ್ ಒಂದು ಇದೆ. ಸೊ ಡೆಫಿನಿಷನ್ ಇದೆ ನೋಡ್ರಿ ಇಲ್ಲಿ. ಡಿಫೈನ್ ದಿ ಫಾಲೋವಿಂಗ್ ಅಂತೇಳಿ 2 ಮಾರ್ಕ್ಸ್ಗೆ ಕೇಳಬಹುದು. ಸೊ ಫಸ್ಟ್ ಹಿಯರ್ ಡೆಫಿನಿಷನ್ ಕನ್ಸಿಡರ್ಡ್ ಆಸ್ ದಿ ಡಿಫೈನ್ ದಿ ಫಾಲೋವಿಂಗ್. ಪಾರ್ಚುರೇಷನ್ ಅಂದ್ರೆ ಏನು ಅಂತೇಳಿ, ನೆಕ್ಸ್ಟ್ ಲ್ಯಾಕ್ಟೇಷನ್ ಅಂದ್ರೆ ಏನು ಅಂತೇಳಿ ಕೇಳಿದಾರೆ. ಸೊ ಪಾರ್ಚುರೇಷನ್ ಅಂದ್ರೆ ಪ್ರೊಸೆಸ್ ಆಫ್ ಡೆಲಿವರಿ ಆಫ್ ದ ಫೀಟಸ್ ಅಥವಾ ಚೈಲ್ಡ್ ಬರ್ತ್ ಗೆ ನಾವು ಪಾರ್ಚುರೇಷನ್ ಅಂತ ಹೇಳ್ತೀವಿ. ಬೇಬಿ ಡೆಲಿವರಿ ಅಂತ ಹೇಳ್ತೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಪಾರ್ಚುರೇಷನ್. process of delivery of the fetus or else child birth, that is called as the parturition. Next lactation ಅಂದ್ರೆ ಏನ್ರಿ ಸರ್ ಅಂದ್ರೆ ಇನ್ನ again mammary glands the discussion ಮಾಡಿದ್ವಲ್ಲ, during pregnancy or else at the end of the pregnancy or after the delivery, so the milk that is going to get produces ಅಂತೇಳಿ ಆ ಪೀರಿಯಡ್ ಗೆ ನಾವೇನು ಲ್ಯಾಕ್ಟೇಷನ್ ಅಂತೇಳಿ ಕರೆದಿರ್ತೀವಿ. ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ದಿ ವಾಟ್ ಮಿಲ್ಕ್ ಬೈ ದಿ ಮೆಮೊರರಿ ಗ್ಲ್ಯಾಂಡ್ಸ್, ದಟ್ ಇಸ್ ಕಾಲ್ಡ್ ಆಸ್ ದ ಲ್ಯಾಕ್ಟೇಷನ್ ಅಂತ. ದ ಮೆಮೊರರಿ ಗ್ಲ್ಯಾಂಡ್ಸ್ ಅಂಡರ್ಗೋ differentiation during the pregnancy and start producing the milk. ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡಿ. ಪ್ರೊಡ್ಯೂಸಿಂಗ್ ಸೊ ಮಿಲ್ಕ್ ಟುವರ್ಡ್ಸ್ ದಿ ಎಂಡ್ ಆಫ್ ದಿ ಪ್ರೆಗ್ನೆನ್ಸಿ. ಅಂದ್ರೆ ಪ್ರೆಗ್ನೆನ್ಸಿ ಎಂಡ್ ಐತಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಪ್ರೊಸೆಸ್ ನ ಸ್ಟಾರ್ಟ್ ಆಗ್ತಲ್ಲ, ಆ ಪ್ರೊಸೆಸ್ ಗೆ ನಾವ್ ಏನಂತ ಹೇಳಿ ಕರಿತೀವಪ್ಪ ಅಂದ್ರೆ ಲ್ಯಾಕ್ಟೇಷನ್. ಏನು ತಿಳಿದಿಲ್ಲ ಅಂದ್ರೆ ಅಟ್ ಲೀಸ್ಟ್ ಇಷ್ಟ ಪ್ರೊಸೆಸ್ ಆಫ್ ಮಿಲ್ಕ್ ಪ್ರೊಡಕ್ಷನ್ ಇನ್ ಅ ಮೆಮೊರರಿ ಗ್ಲ್ಯಾಂಡ್, ದಟ್ ಇಸ್ ಕಾಲ್ಡ್ ಆಸ್ ಅ ಲ್ಯಾಕ್ಟೇಷನ್. ಅಟ್ ಲೀಸ್ಟ್ ಇಷ್ಟರಿಗೆ ಗೊತ್ತಿಲ್ಲ. ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಮಿಲ್ಕ್ ಇನ್ ಮೆಮೊರರಿ ಗ್ಲ್ಯಾಂಡ್, ದಟ್ ಇಸ್ ಕಾಲ್ಡ್ ಆಸ್ ದ ಸೊ ವಾಟ್ ಲ್ಯಾಕ್ಟೇಷನ್ ಅಂತ. ಅಂದ್ರೆ ಲ್ಯಾಕ್ಟೇಷನ್ ಅಂದ್ರೆ ಏನಂತ ಮಿಲ್ಕ್ ಪ್ರೊಡಕ್ಷನ್ ಪ್ರೊಸೆಸ್ ಗೆ ಲ್ಯಾಕ್ಟೇಷನ್ ಅಂತ ಹೇಳಿ ಕರೆದಿದ್ರು. ಸೊ ಇನ್ನೊಂದು ಲಾಸ್ಟ್ ಕ್ವಶನ್ ಇದಿರ್ಬೋದು. ಎಸ್, ಇದ ಈ ಚಾಪ್ಟರ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಅದೊಂದು ವಿಡಿಯೋ. ಸೊ ಇವೆಲ್ಲ ವಿಡಿಯೋಗಳು 20 ಮಿನಿಟ್ಸ್, ಹಾಫ್ ಎನ್ ಅವರ್, 45 ಮಿನಿಟ್ಸ್ ಇರ್ತಾವ. ಪ್ರತಿಯೊಂದು ವಿಡಿಯೋದಿಂದ ಮಿನಿಮಮ್ 5 ಮಾರ್ಕ್ಸ್, 3 ಮಾರ್ಕ್ಸ್, ಮ್ಯಾಕ್ಸಿಮಮ್ 8 ರಿಂದ 10 ಮಾರ್ಕ್ಸ್ ತಕ್ಕದು ಅಪಿಯರ್ ಆಗ್ಬೋದು. ಅದು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೊಳ್ರಿ. ಯಾಕಂದ್ರೆ ಹೇಳೋ ಮುಂದೆ ಕೆಲವೊಮ್ಮೆ ಸ್ಲೋ ಆಗಿರ್ತಿರ್ಬೋದು, ಕೆಲವೊಮ್ಮೆ ಸ್ಪೀಡ್ ಆಗಿರ್ತಿರ್ಬೋದು, ಕೆಲವೊಂದು ಕಾನ್ಸೆಪ್ಟ್ ನ ಫುಲ್ ಪರ್ಫೆಕ್ಟ್ ಆಗಿ ತಿಳಿತಿರ್ಬೋದು, ಕೆಲವೊಂದು ಮಾಡರೇಟ್ ಲೆವೆಲ್ ದೊಳಗ ಸೊ ತಿಳಿತಿರ್ಬೋದು. ಯಾವುದೇ ಆಗಿರ್ಲಿ ಸೊ ನಿಮ್ ಸ್ಟಡಿ ಯುಟಿಲೈಸೇಷನ್ ಮಾಡ್ಕೊಳ್ರಿ. ಯಾಕಂದ್ರೆ ಈಜಿ ಇದ್ದು ಅಂದ್ರೆ 100% ತಿಳಿತದೆ. ಯಾಕಂದ್ರೆ ಸ್ವಲ್ಪ ಸ್ಪೀಡ್ ಹೇಳ್ತಾ ಇರ್ತೀವಿ ಅದ್ರ ಸಂಬಂಧ. ಸೊ ಸ್ಲೋ ಆಗಿ ವೆಕೇಶನ್ ದಾಗ ಮತ್ತೆ ರೆಗ್ಯುಲರ್ ಕ್ಲಾಸ್ ನಂಗೆ ಹೇಳ್ದಂಗೆ ಹಿಂಗ್ ಹೇಳ್ಕೊತ್ ಕೂತೀವಿ ಅಂದ್ರೆ ಇದನ್ನೇ 60 ಕ್ಲಾಸ್ ತಗೊಂಡು ಕಲಿಸಿರ್ತೀವಿ. ಈಗ ಬರೀ ಜಸ್ಟ್ ಹಾಫ್ ಎನ್ ಅವರ್ ದಾಗ ಮುಗಿಸಿರ್ತೀವಿ. ಓಕೆ, ಮೆನ್ಷನ್ ದಿ ರೀಪ್ರೊಡಕ್ಟಿವ್ ಇವೆಂಟ್ಸ್ ಇನ್ ಹ್ಯೂಮನ್. ಯಾವ್ಯಾವ ಇವೆಂಟ್ಸ್ ನ ಇನ್ವಾಲ್ವ್ ಆಗ್ತಾವ ಹ್ಯೂಮನ್ ರೀಪ್ರೊಡಕ್ಷನ್ ಒಳಗಡೆ ಅಂತಂದ್ರೆ, ಫಸ್ಟ್ ಇವೆಂಟ್ ದಟ್ ಈಸ್ ಗೋಯಿಂಗ್ ಟು ಬಿ ದ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್. ಅಂದ್ರೆ ಅದಕ್ಕೆ ಗ್ಯಾಮೆಟೋಜೆನ್ಸಿಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸ್ಪರ್ಮ್ಸ್ ಇನ್ ಕೇಸ್ ಆಫ್ ಮೇಲ್ ಆಗಿದ್ರೆ ಸೊ ಓಮ್ ಎದುರಾಗಿರ್ತಂದ್ರೆ ಫಿಮೇಲ್ ದೊಳಗಡೆ. ಸೊ ದಟ್ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ ದಿ ಗ್ಯಾಮೆಟ್ಸ್, ಸೊ ದಟ್ ಇಸ್ ಕಾಲ್ಡ್ as ದ ಗ್ಯಾಮೆಟೋಜೆನ್ಸಿಸ್. ಫಸ್ಟ್ ಗೆ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್, ದಟ್ ಇಸ್ ದಿ ಗ್ಯಾಮೆಟೋಜೆನ್ಸಿಸ್ ಅಂತ ಹೇಳ್ತೀವಿ. ಸೊ ಸ್ಪರ್ಮ್ಸ್ ಇನ್ ಮೇಲ್ ಆಗಿದ್ರೆ ಸೊ ಫಿಮೇಲ್ ದೊಳಗಡೆ ಇರ್ತದ ಓಮ್ ಅಂತೇಳಿ. ಸೊ ದಟ್ ಇಸ್ ದ ಫಸ್ಟ್ ಸ್ಟೆಪ್ ಆರ್ ಎಲ್ಸ್ ಫಸ್ಟ್ ಇವೆಂಟ್. ನೆಕ್ಸ್ಟ್ ಸರ್ತ್ ಅಂದ್ರೆ ಈ ಗ್ಯಾಮೆಟ್ಸ್ ನ ಏನು ಪ್ರೊಡ್ಯೂಸ್ ಆಗಿರ್ತಾವಲ್ಲ, ಎಸ್ಪೆಷಲಿ ಸ್ಪರ್ಮ್ಸ್ ಟ್ರಾನ್ಸ್ಫರ್ ಇನ್ ಟು ದಿ ಸೊ ಫಿಮೇಲ್ ಸೊ ಜೆನಿಟಲ್ ಟ್ರಾಕ್ಟ್, ಅಂದ್ರೆ ಇನ್ಸೆಮಿನೇಷನ್, ದಟ್ ಇಸ್ ದ ನೆಕ್ಸ್ಟ್ ಇವೆಂಟ್. ಫಸ್ಟ್ ಇವೆಂಟ್ ಈಸ್ ಗ್ಯಾಮೆಟೋಜೆನ್ಸಿಸ್, ನೆಕ್ಸ್ಟ್ ಈಸ್ ಇನ್ಸೆಮಿನೇಷನ್. ಇನ್ಸೆಮಿನೇಷನ್ ಅಂದ್ರೆ ಏನ್ರಿ ಸರ್, ದಟ್ ಇಸ್ ದ ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ಸ್ ಸೊ ಎಲ್ಲಿಗ್ರಿ ಸರ್, ಫಿಮೇಲ್ ಜೆನಿಟಲ್ ಟ್ರಾಕ್ಟ್ ಟ್ರಾನ್ಸ್ಫರ್ ಆಗೋದಕ್ಕೆ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ಸ್ ಸೊ ಸ್ಪರ್ಮ್ಸ್ ಬಂದ್ಬಿಟ್ಟು ಸೊ ಎಗ್ ಜೊತೆಗೆ ಅಟ್ಯಾಕ್ ಆಯ್ತು ಅಂತ ಫ್ಯೂಷನ್ ಆಗ್ತದಲ್ಲ, ಆ ಫ್ಯೂಷನ್ ಆಗೋ ಪ್ರೊಸೆಸ್ಗೆ ನಾವು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಫರ್ಟಿಲೈಸೇಷನ್ ಆಯ್ತು ಅಂದ್ರೆ ನೆಕ್ಸ್ಟ್ ಏನ್ರಿ ಸರ್, ಜೈಗೋಟ್ ಅಂತ ಹೇಳಿ ಫಾರ್ಮೇಶನ್ ಆಗ್ತೈತಿ. ಫರ್ಟಿಲೈಸೇಷನ್ ಆಯ್ತು ಅಂದ್ರೆ, ಫರ್ಟಿಲೈಸೇಷನ್ ಅಂದ್ರೆ ಏನ್ರಿ ಸರ್, ಫ್ಯೂಷನ್ ಆಫ್ ಸ್ಪರ್ಮ್ ಅಂಡ್ ಸೊ ಓಮ್ಗೆ ದಟ್ ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ನ ಫ್ಯೂಷನ್ ಆಗೋದಕ್ಕೆ ನಾವು ವಾಟ್ ಫರ್ಟಿಲೈಸೇಷನ್ ವಿ ಹಾವ್ ಕಾಲ್ಡ್. ಆ ಫರ್ಟಿಲೈಸೇಷನ್ ದಿಂದ ಜೈಗೋಟ್ ದಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸಸ್. ಸೊ ಫಸ್ಟ್ ಇವೆಂಟ್ ಏನ್ ಹೇಳಿದೆವು, ದಟ್ ಇಸ್ ದ ಗ್ಯಾಮೆಟೋಜೆನ್ಸಿಸ್. ಸೆಕೆಂಡ್ ಇವೆಂಟ್ ಏನ್ ಹೇಳಿದೆವು, ಇನ್ಸೆಮಿನೇಷನ್, ದಟ್ ಇಸ್ ದ ಟ್ರಾನ್ಸ್ಫರ್ ಆಫ್ ದಿ ಸ್ಪರ್ಮ್ಸ್ ಇನ್ ಟು ದಿ ವೇರ್ ಫಿಮೇಲ್ ಜೆನಿಟಲ್ ಟ್ರಾಕ್ಟ್. ನೆಕ್ಸ್ಟ್ ಸರ್ ಅಂದ್ರೆ ಫರ್ಟಿಲೈಸೇಷನ್, ಯಾವಾಗ ಸ್ಪರ್ಮ್ಸ್ ನ ಟ್ರಾನ್ಸ್ಫರ್ ಆಗ್ತಾವಲ್ಲ ದೆನ್ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ದಿ ಫರ್ಟಿಲೈಸೇಷನ್. ಒನ್ಸ್ ದಟ್ ಫರ್ಟಿಲೈಸೇಷನ್ ಟೇಕನ್ ಪ್ಲೇಸ್ ದೆನ್ ಜೈಗೋಟ್ ಈಸ್ ಗೋಯಿಂಗ್ ಟು ಗೆಟ್ ಫಾರ್ಮ್. ಜೈಗೋಟ್ ನ ಫಾರ್ಮ್ ಆದ ಬಳಿಕ ಇಂಪ್ಲಾಂಟೇಶನ್. ಸೊ ದಟ್ ಈಸ್ ದ ಮೂವ್ಮೆಂಟ್ ಆಫ್ ದಿ ಸೊ ದಟ್ ಜೈಗೋಟ್ ಟುವರ್ಡ್ಸ್ ದ ಯುಟರಸ್ ಅಂತ ಹೇಳಿ ಹೇಳಿರ್ತೀವಿ. ನೆಕ್ಸ್ಟ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಆಫ್ಟರ್ ದಟ್ ಲಾಸ್ಟ್ ಈಸ್ ದ ಪಾರ್ಚುರೇಷನ್. These are the events. So they are going to take place
ಇನ್ನ ಎದ್ರಾಗ ಸೇರ್ತಾ ಸೊ ದಟ್ ಈಸ್ ದ ರೀಪ್ರೊಡಕ್ಟಿವ್ ಇವೆಂಟ್ಸ್ ಇನ್ ಹ್ಯೂಮನ್. ಸೊ ಹ್ಯೂಮನ್ ರಿಪ್ರೊಡಕ್ಷನ್ ಒಳಗಡೆ ಯಾವ ಇವೆಂಟ್ ಆಗ್ತಾವ ಅಂತ ಅನ್ನೋದು ಸೊ ಇದು ಲಿಸ್ಟ್ ಅಂತ ಹೇಳಿ 3 ಮಾರ್ಕ್ಸಿಗೆ ಕೇಳ್ಬೋದು ನೋಡ್ರಿ. ಸೊ ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ರಿ, ಇದ್ರಲ್ಲೇ ಎಂಡ್ ಮಾಡೋಣ ಅಂತ. ಸೊ ಫಾರ್ಮೇಶನ್ ಆಫ್ ದಿ ಗೆಮೆಟ್ಸ್ ದಟ್ ಇಸ್ ದ ಗೆಮೆಟೋಜೆನ್ಸಿಸ್, ಸ್ಪರ್ಮ್ಸ್ ಇನ್ ಕೇಸ್ ಆಫ್ ಮೇಲ್ ಆಗಿದ್ರೆ, ಸೊ ಓಮ್ ಇನ್ ಕೇಸ್ ಆಫ್ ಫಿಮೇಲ್. ನೆಕ್ಸ್ಟ್ ಸರ್ ಅಂದ್ರೆ ಸೊ ದಟ್ ಈಸ್ ದ ಟ್ರಾನ್ಸ್ಫರ್ ಆಫ್ ದಿ ಸ್ಪರ್ಮ್. ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾವ್ರಿ ಸರ್ ಅಂದ್ರೆ ಫಿಮೇಲ್ ಜೆನಿಟಲ್ ಟ್ರಾಕ್ಟ್ ಗೆ, ದಟ್ ಈಸ್ ಕಾಲ್ಡ್ ಆಸ್ ಇನ್ಸೆಮಿನೇಷನ್. ನೆಕ್ಸ್ಟ್ ಟ್ರಾನ್ಸ್ಫರ್ ಆಗಿದ್ದ ಸ್ಪರ್ಮ್ಸ್ ಎದ್ರ ಜೊತೆಗೆ ಎಗ್ ಜೊತೆಗೆ ಸೊ ಫ್ಯೂಷನ್ ಆಗ್ತದಲ್ಲ, ದಟ್ ಇಸ್ ಕಾಲ್ಡ್ ಆಸ್ ದಿ ಫರ್ಟಿಲೈಸೇಷನ್. ಒನ್ಸ್ ಫರ್ಟಿಲೈಸೇಷನ್ ಟೇಕನ್ ಪ್ಲೇಸ್ ದೆನ್ ದಟ್ ಇಸ್ ಗೋಯಿಂಗ್ ಟು ಫಾರ್ಮ್ ದಿ ಝೈಗೋಟ್. ಝೈಗೋಟ್ ನ ನೆಕ್ಸ್ಟ್ ಯುಟರಸ್ ಕಡೆಗೆ ಟ್ರಾನ್ಸ್ಫರ್ ಆಗ್ತದಲ್ಲ, ದಟ್ ಇಸ್ ಇಂಪ್ಲಾಂಟೇಶನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಲಾಸ್ಟ್ ಒನ್ ಇಸ್ ದ ಪಾರ್ಚುರೇಷನ್. ಹಾಗೇನು ಹೇಳಿದವಲ್ಲ, ಡೆಲಿವರಿ ಆಫ್ ದ ಬೇಬಿ, ಸೊ ದಟ್ ಇಸ್ ಕಾಲ್ಡ್ ಆಸ್ ದಿ ಆರ್ ಎಲ್ಸ್ ಚೈಲ್ಡ್ ಬರ್ತ್, ದಟ್ ಇಸ್ ಕಾಲ್ಡ್ ಆಸ್ ದಿ ಪಾರ್ಚುರೇಷನ್ ಅಂತ. ಎಷ್ಟು ನಿಮಗೆ ಎದರ ಬಗ್ಗೆಪ್ಪ ಅಂದ್ರೆ ದಟ್ ಇಸ್ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ಎಷ್ಟು ನಿಮಗೆ ಗೊತ್ತೈತೆ ಅಂತಂದ್ರೆ then you can score a minimum of 5 to 8 marks. Next we shall discuss concern to the what that is the reproductive health. ಈ reproductive health ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿರ್ತದ, ಇದ್ರಾಗ ಟ್ರೈ ಮಾಡಿರ್ತದ. ಸೊ ಏನಂತೇಳಿ ಒಂದು 30 to 45 ಮಿನಿಟ್ಸ್ ತಗೋತದ. ಸೊ ಯಾರು ಆಲ್ರೆಡಿ ಪರ್ಫೆಕ್ಟ್ ಇದ್ದಿರಲ್ಲ 2x ಸ್ಪೀಡ್ ದಾಗ ನೋಡ್ಕೊಳ್ರಿ. ಯಾರು ಪರ್ಫೆಕ್ಟ್ ಇರಲ್ಲ ಕಂಪ್ಲೀಟ್ ಆಗಿ ಈ ನೋಟ್ಸ್ ನ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ನ ಡಿಸ್ಕಷನ್ ಮಾಡಿರ್ತದೆ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ ಫೋರ್ತ್ ಕಮಿಂಗ್ 2025 ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ 2026 ಎಕ್ಸಾಮಿನೇಷನ್ ಹೆಲ್ಪ್ ಆಗಲಿ, ಮತ್ತೆ ಫೋರ್ತ್ ಕಮಿಂಗ್ CT ಎಕ್ಸಾಮ್ಗೂ ಯೂಸ್ ಆಗಲಿ, ನೀಟ್ ಎಕ್ಸಾಮ್ಗೂ ಯೂಸ್ ಆಗಲಿ. ಸೊ ಇದ್ರದ್ದು ಕಂಪ್ಲೀಟ್ ನೋಟ್ಸ್ ನ ಡಿಸ್ಕಷನ್ ಮಾಡ್ತೈತೆ. ಸೊ ಮಾಡಿ ಅದರದೇ ಏನಪ್ಪಾ ಅಂದ್ರೆ ಇಲ್ಲಿ ಸೊ ಕ್ವಶನ್ ವಿತ್ ಆನ್ಸರ್ಸ್ ನ ಇಲ್ಲಿದೆ ನೋಡ್ರಿ, ಇವು ಪಾಸಿಂಗ್ ಪ್ಯಾಕೇಜ್ ಕ್ವಶನ್ ವಿತ್ ಆನ್ಸರ್ಸ್ ನ. ಸೊ ದೋಸ್ ಆಲ್ಸೋ ವಿ ಶಾಲ್ ಡಿಸ್ಕಸ್. ಇಲ್ಲಿದ್ದಾವಲ್ಲ ಪಾರ್ಟ್ ಬಿ, ನೆಕ್ಸ್ಟ್ ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ಅಂತೇಳಿ ಹಿಂಗ್ ಕ್ವಶನ್ ವಿತ್ ಆನ್ಸರ್ಸ್ ನ ವಿ ಶಾಲ್ ಡಿಸ್ಕಸ್ ದಟ್ ಆಲ್ಸೋ. ಓಕೆ, so I hope everybody understood concern to the, so that is the human reproduction. Okay, that is the so human reproduction ಆಯ್ತು. next reproduction in flowering plants we shall discuss. ಅದ್ರಾಗ ಮೇಜರ್ಲಿ ಸ್ಕೆಚ್ ಬರ್ತಾವ, ಅದ್ರಾಗ ಎಸ್ಪೆಷಲಿ ಪಾಲಿನೇಷನ್ ಮೇಲೆ ಆಟೋಗಮಿ ಪ್ರಿವೆನ್ಷನ್ ಟೆಕ್ನಿಕ್ಸ್. ಸೊ wind pollinated flowers, water pollinated flowers, we shall discuss that also be in detail. Okay, so ಇದು ಯಾರ್ಯಾರಿಗೆ ಯೂಸ್ಫುಲ್ ಅನ್ಸಿದಲ್ಲ ಎಲ್ಲರೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಸೊ ಪಾಸಿಬಲ್ ಆದ್ರೆ ನಿಮ್ಮ ಎಲ್ಲ ವಾಟ್ಸ್ಆಪ್ ಸ್ಟೇಟಸ್ ಇಟ್ಕೊಳ್ರಿ, ಸೊ ದಟ್ ನಿಮ್ ಫ್ರೆಂಡ್ಸಿಗೆ ಯಾರ್ಯಾರಿಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ಎಲ್ಲರಿಗೆ ನಾವಂತೂ ಶೇರ್ ಮಾಡಿರಲ್ಲ ಲಿಂಕ್. ನಮ್ ಕಡೆ ಎಷ್ಟು ಗ್ರೂಪ್ ಇದ್ದಾವ, ಒಂದು 100-200 ಗ್ರೂಪ್ ಇದ್ದಾವ, ಅವೆಲ್ಲ 100-200 ಗ್ರೂಪಿಗೂ ಸೊ ಶೇರ್ ಮಾಡಿರ್ತದ. ಸೊ ಅದ್ರಾಗಿನ ಕೆಲವೊಬ್ರು ಇದ್ದಿರ್ತಾರೆ, ಕೆಲವೊಬ್ರು ಇರಂಗಿಲ್ಲ. ಸೊ ಇದ್ದವರಿಗೆ ಯುಟಿಲೈಸೇಷನ್ ಆಗ್ಲಿ. ಸೊ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಇಟ್ರ ನಿಮ್ ನಂಬರ್ ಯಾವ ಸೇವ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಹೆಲ್ಪ್ಫುಲ್ ಆಗ್ತೈತಿ, ಅವರು ವಾಚ್ ಮಾಡ್ಬೋದು. ಸೊ ದೇ ಕ್ಯಾನ್ ಯುಟಿಲೈಸ್. ಓಕೆ, ಸೊ ಮತ್ತೆ ಮುಂದಿನ ವಿಡಿಯೋ ಎದ್ರ ಮೇಲೆ ಮಾಡೋಣ ಅಂತಂದ್ರೆ ರೀಪ್ರೊಡಕ್ಟಿವ್ ಹೆಲ್ತ್ ಮೇಲೆ ಕಂಪ್ಲೀಟ್ ಆಗಿ ಮಾಡಿಕೊಟ್ಟಿರ್ತ. ಸೊ whoever first time visited, you can subscribe and share the channel also to your friend. So thank you for watching this video. Bye bye, see you in the next video.